ನಂದು ಕಡೆ ಇಲ್ಲಿ ಪೇಪರ್ ಕೊಟ್ಟು ಇಷ್ಟನ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೆಸರು ಭಾಳ ಚರ್ಚೆ ಆಯ್ತು 2-3 ದಿವಸದಿಂದ. ಅದಕ್ಕೊಂದು ಸ್ವಲ್ಪ ಏನು ಕ್ಲಾರಿಫಿಕೇಶನ್ ಕೊಡಬೇಕು. ಏನು ಸ್ಪಷ್ಟೀಕರಣ ಕೊಡೋದು ಹೇಳಿ. ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ ಅದು ಇಡೀ ಕೇಸ್ ಆಗಿದ್ದು ನಿಜ. ನಮ್ಮ ಭಾವ ಮೈದ ಜಾರಕಿಹೊಳಿ ಸಂಬಂಧಿ ಮಂತ್ರಿಗಳ ಸಂಬಂಧ ಆಗಿದ್ದು ನಿಜ. ಅದರಲ್ಲಿ ಏನು ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ. ಅದನ್ನು ಸ್ಪಷ್ಟೀಕರಣದ ಅವಶ್ಯಕತೆ ಇಲ್ಲ. ಅದೇನು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ದಾಳಿಯನ್ನು ರಾಜಕೀಯ ಪ್ರೇರಿತ ಅಂತೀರೋ? ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ ರೀ. ಇನ್ನೂ ಅವ್ರೇನು ಯಾವ ದಾಟಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಏನು ಕೇಳ್ತಾರೆ, ಏನು ಮಾಡ್ತಾರೆ ಮ್ಯಾಗ ಅವಲ್ಲ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ. ರಾಜಕೀಯದ ಆಫೀಸರ್ ಅವರು ರಾಜಕೀಯ ಕರ್ನಾಟಕ ಸಂಬಂಧಪಟ್ಟಂತೆ ಆ ರೀತಿ ಆಗಿದ್ದು ಅಪರೂಪ. ಆ ರೀತಿ ಒಬ್ಬ ಕೆಳಮಟ್ಟದ ಅಧಿಕಾರಿಯನ್ನು ರೇಡ್ ಮಾಡಿ ಭಾಳ ರೇರ್. ಇಲ್ಲಿವರೆಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಲೋಕಾಯುಕ್ತ ಇದೆ, ಅವ್ರದ್ದು ಇಲಾಖೆ ಇದೆ, ಬೇರೆ ಬೇರೆ ಏಜೆನ್ಸಿ ಅವ್ರು ಮಾಡ್ತಾರೆ. ಇದು ಫಸ್ಟ್ ಟೈಮು ಭ್ರಷ್ಟಾಚಾರ ಆರೋಪ ಮೇಲೆ ಇಷ್ಟು ದೊಡ್ಡ ರೇಡ್ ಆಗಿದ್ದು ಇತಿಹಾಸ. ಅದು ಕೂಡ ನಮಗೂ ಕನ್ಫ್ಯೂಸ್ ಇದೆ ಅದು. ಸೊ ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಲೀಗಲಿ ಅವ್ರು ಹೆಂಗೆ ಫೈಟ್ ಮಾಡ್ತಾರೆ, ಹೆಂಗೆ ಕೇಳ್ತಾರೆ. ಸೊ ಅವ್ರಿಗೆ ಬಿಟ್ಟಂಥ ವಿಚಾರ ಅದು. ನಮಗೂ ಕೂಡ ಕನ್ಫ್ಯೂಸ್ ಇದೆ. ಫಸ್ಟ್ ಟೈಮ್ ಇ ಡಿ ಅವರು ಕರಪ್ಷನ್ನಲ್ಲಿ ತನಿಖೆ, ಇಷ್ಟು ದೊಡ್ಡ ಮಟ್ಟದ ತನಿಖೆ. ಇಲ್ಲ ಲೋಕಾಯುಕ್ತನೂ ಗೊತ್ತಿಲ್ಲ. ಅದು ಲೋಕಾಯುಕ್ತ ಯಾವುದ ಕೇಸ್ ಇದೆ. ಹಿಂದೊಂದಾಗಿತ್ತು, ಅದು ಸ್ಕ್ವಾಶ್ ಆಗಿತ್ತು. ಅದು ಅವ್ರ ಮೇಲೆ ಒಂದು ಕೇಸ್ ಇತ್ತು ಹಿಂದೆ, ಸುಮಾರು ವರ್ಷ ಹಿಂದೆ. ಅದು ಕೋರ್ಟು ರದ್ದು ಮಾಡಿತ್ತು ಅದು FIRನು. ಅದಾದ್ಮೇಲೆ ಹೊಸದಾಗಿದ್ದ ಬಗ್ಗೆ ನಮ್ಮ ಮಾಹಿತಿ ಎಲ್ಲ ಇದೆಯಲ್ಲ ಅಂತ. ಅವ್ರು ಕೂಡ ಪ್ರಶ್ನೆ ಎಲ್ಲ ಲೋಕಾಯುಕ್ತ ಸ್ವಂತ ಅವರೇ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಹಿಂಗಾಗಿ ಅದು ಗೊಂದಲ ಇದೆ ಸ್ವಲ್ಪ. ಬಹುಶಃ ಅದನ್ನು ಹಳಿದ ರೆಫರೆನ್ಸ್ ಕೊಟ್ಟಿದ್ದಾರೆ, ಹೊಸದಲ್ಲ. ಅದು ಹಳಿದ ಇರಬೇಕು ನನ್ನ ಲೆಕ್ಕಲೆ. ನನಗೆ ರದ್ದಾಗಿದೆ ಅದು. ಅವಾಗ ಹೈಕೋರ್ಟ್ನವ್ರು ರದ್ದು ಮಾಡಿದ್ದಾರೆ. ಅದು ಸ್ವಲ್ಪ ಟೈಮ್ ಬೇಕಲ್ಲ. ಈ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಇನ್ನೊಂದು ಇನ್ವೆಸ್ಟಿಗೇಷನ್ ಯಾವ ದಿಕ್ಕಿನಾಗ ಹೋಗ್ತಿದ್ದೆ ಅದ್ರ ಮ್ಯಾಗೆ ಅದೆಲ್ಲ ಡಿಪೆಂಡ್. ಅದು ನೋಡೋಣ. ಅದಕ್ಕೆ ಕಾನೂನು ಇದೆ. ಅವ್ರಿಗೆ ಅದೇ ಹೇಳ್ತಲ್ಲ, ಅವ್ರು ಏನು ಕೇಳ್ತಾರೆ, ಏನು ಕ್ವಶನ್ ಮಾಡ್ತಾರೆ, ಅದ್ರ ಮ್ಯಾಗೆ ಡಿಪೆಂಡ್ ಇಲ್ಲ. ಸರ್, ಈಗ ಧಾರವಾಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಹಾಂ, ಈಗ ಬೆಳಗಾಂ ಧಾರವಾಡ ರೈಲ್ವೆ ಲೈನ್, ಬೆಳಗಾಂದ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಆಗಿದೆ. ಸಂತೋಷ್ ಲಾಡ್ ಅವರು ಅಡೆತಡೆ ಮಾಡಿದ್ರಿಂದ ಧಾರವಾಡದಲ್ಲಿ ಆಗಿದ್ದಿಲ್ಲ ಲ್ಯಾಂಡ್ ಅಕ್ವಿಸಿಷನ್. ಅದು ಯಾವ ಥರ ಈಗ ಇದು ಮಾಡ್ತಿರ್ತಾರೆ ಧಾರವಾಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್? ಅಲ್ಲ, ನಮಗೆ ಉಸ್ತುವಾರಿ ಅಂತಿಲ್ಲ. ಒಳ್ಳೆ ಇದು ಬರಗಾಲ, ನೀರಿನ ಸಮಸ್ಯೆ, ಇದನ್ನು ಮೀಟಿಂಗ್ ಮಾಡಲಿಕ್ಕೆ ಮಾತ್ರ ಇದು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅದು ಉಸ್ತುವಾರಿ ಅಲ್ಲ ಅದು. ಆದರೆ ಈಗ ಯಾರೂ ಮಂತ್ರಿ ಇಲ್ಲರಲ್ಲ. ಅದು ಅಲ್ಲಿ ಜಿಲ್ಲಾಧಿಕಾರಿಗಳು MLA ಜೊತೆ ಸಭೆ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸೀಮಿತ ಅದು. ಅದೇ ನೋಡೋಣ. ಅದೇನು ಇನ್ನೊಂದು 6 ತಿಂಗಳು ಬಿಟ್ಟು ಗೊತ್ತಾಗುತ್ತೆ. ಈಗ ಗೊತ್ತಾಗಲ್ಲ ಅದು. ಅದು 6 ಮಂತ್ ನಂತರ ಗೊತ್ತಾಗಲ್ಲ. ಈಗ ಗೊತ್ತಾಗಲ್ಲ. ಆಗಿತ್ತಲ್ಲ. ಮೊದಲನೇ ಮಾತು ನಮಗೆ ಕನ್ಫ್ಯೂಸ್ ಇರ್ತು. ಇವರು ಭ್ರಷ್ಟಾಚಾರ ಮ್ಯಾಗೆ ಹೆಂಗೆ ಇಡೀ ರೇಡ್ ಮಾಡಿದ ಅನ್ನೋದು ಮೊದಲನೇ ಸಮಸ್ಯೆ. ಅದಕ್ಕೆ ಅವ್ರು ಹೆಂಗೆ ಜಸ್ಟಿಫೈ ಮಾಡ್ತಾರೋ, ಅದನ್ನು ಅವ್ರು ಹೆಂಗೆ ಮಂಜುನಾಥ್ ಅವ್ರು ನೋಡ್ತಾರೋ ಗೊತ್ತಿಲ್ಲ. ನಮಗೆ ಮಾತ್ರ ಅದು ಆಶ್ಚರ್ಯ. ಯಾಕಂದರೆ ಬೇರೆ ಅದ್ರ ಮ್ಯಾಗ ಇನ್ವೆಸ್ಟಿ ಮಾಡಿರೋ ಓಕೆ. ಭ್ರಷ್ಟಾಚಾರ ಮಾಡಲಿಕ್ಕೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಇನ್ನು ಕೇಂದ್ರ ಸರ್ಕಾರದ ಅಧಿಕಾರಿ ಆಗಿದ್ರೆ ಅವ್ರು ಮಾಡಲಿಕ್ಕೆ, CBI ಮಾಡಲಿಕ್ಕೆ ಅಧಿಕಾರಗಳಿದ್ದಾವೆ. ಅದು ಬೇರೆ. ಸೊ ಏನಾದರೂ ಕಾದು ನೋಡೋಣ. ತಕ್ಷಣ ಹೇಳಲಿಕ್ಕಾಗೋಲ್ಲ. ಎದಕ್ರೆ ಇಲ್ಲ, ಇವತ್ತು ಮಾತಾಡ್ತೀವಿ. ಸಿಗ್ತಾರೆ, ಮಾತಾಡ್ತೀನಿ ಇವತ್ತು. ಹಾಂ, ಇನ್ನು ಆಯ್ತು. ಇನ್ನು ಅವ್ರಿಗೆ ಮತ್ತೆ ಕರಿತಾರಲ್ಲ, ಅವ್ರು ಇನ್ವೆಸ್ಟಿಗೇಷನ್ ಮತ್ತೆ ಕರಿತಾರೆ. ಎಷ್ಟಕ್ಕೆ ಮುಗಿದಿಲ್ಲ ಅವ್ರು. ಮತ್ತೆ ಅವರು ನೋಟಿಸ್ ಕೊಟ್ಟು ಕರೀತಾರೆ.
ಅವಾಗಂದ್ರೆ ಅವ್ರು ಹೆಂಗೆ ಜಸ್ಟಿಫೈ ಮಾಡ್ತಾರೆ, ಅದರಲ್ಲಿ ಏನಿದೆ, ಏನು ಬರೀತಾರೆ, ಅದೆಷ್ಟು ಅವ್ರಿಗೆ ಪೂರಕವಾಗಿರ್ತೈತೆ ಅನ್ನೋದು ಅದು ಅವ್ರಿಗೆ ಇಬ್ಬರಿಗೂ ಬಿಟ್ಟಂಥ ವಿಚಾರ. ಯಾರು ಮತ್ತೆ ಕರೀಲೇಬೇಕು, ಒಂದೇ ಸಾರಿಗೆ ಏನು ಮುಗಿಯೋಲ್ಲ ರೀ ಅದು. ಸರ್, ಈ ದಾಳಿ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರವನ್ನು ಎತ್ತಿ ತೋರಿಸುತ್ತೆ ಅನ್ನುವಂಥದ್ದು. ಭ್ರಷ್ಟಾಚಾರ ಈಗ ಸಿಕ್ಕಿದಾರಂತ ಎತ್ತಿದೆ, ಬೇರೆ ಕಡೆ ಸಿಕ್ಕರು ಅಲ್ಲಿ ಇದ್ದಾರೆ. ಒಂದೇ ಇಲಾಖೆಗೆ ಸೀಮಿತವಾಗಿ ಇಲ್ಲ ರೀ ಭ್ರಷ್ಟಾಚಾರ. ಅದು ಸಿಕ್ಕಿದೆ ಹೊರಗೆ ಮಾಡಿದೆ, ಎಲ್ಲಿ ಸಿಕ್ಕಿದೆ ಹೊರಗೆ ಬರ್ತೇವೆ ಅಷ್ಟೇ. ಮಂಜುನಾಥಂದಿಲ್ಲ, ಅವ್ರ ಫ್ಯಾಮಿಲಿದು ಇದೆ. ಮಂಜುನಾಥಿಗೆ ಮಾಡ್ಲಿಕ್ಕೆ ಬರೋಲ್ಲ. ಅವರು ಬ್ರದರ್ ಹೆಸರಲ್ಲೇ, ಅವ್ರ ಹೆಸರಲ್ಲೇ ಮುಂಚೆ 30 ವರ್ಷದಿಂದ ಅವರು ಆ ವ್ಯವಹಾರದಲ್ಲಿ ಅವರ ಫ್ಯಾಮ್ಲಿ ಅವ್ರು ಇದ್ದಾರೆ. ಇವತ್ತಿಂದಲ್ಲ, 30 ವರ್ಷದಿಂದ ಮಾಡಿದ್ದಾರೆ. ನಾನು ಸಲ ಚರ್ಚೆ ಆದಾಗ ನಮ್ಮ ಬ್ರದರ್ ಹೆಸರಲ್ಲಿ ಇದೆ ಅಂತ ಹೇಳ್ತಾಯಿದ್ರು ಅವರು. ಸೊ ಇರಬೇಕು, ರಾಜ್ಯದಲ್ಲಿ ಅವ್ರ ಬ್ರದರ್ ಹೆಸರಲ್ಲೇ, ಅವ್ರ ಸಂಬಂಧಿಕರು ಫ್ಯಾಮ್ಲಿ ಹೆಸರಲ್ಲೇ ಇರ್ಬೋದು. ಅದೇ ಗೊತ್ತಿಲ್ಲ, ಅದೇ ಸ್ವಲ್ಪ ಟೈಮ್ ಬೇಕಲ್ಲ. ಈಗ ಹೆಂಗೆ ನಿನ್ನೆ ಇನ್ನೂ 2 ದಿವಸ ಆಗಿಲ್ಲ. ಅವ್ರು ಕೇಳುವಂಥ ಪ್ರಶ್ನೆ ಮೇಲೆ ಅದು ಅವಲಂಬನೆ ಆಗ್ತೈತೆ. ನೋಡೋಣ, ವೇಟ್ ಮಾಡೋಣ. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಆಯಿತು, ಆದ ತಕ್ಷಣವೇ ಈ ದಾಳಿ ಆಗಿದೆ. ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇರ್ಬೋದಾ? ಇಲ್ಲ, ಅದಕ್ಕೂ ರಾಜಕೀಯ ಸದ್ಯ ಲಿಂಕ್ ಮಾಡ್ಲಿಕ್ಕೆ ಆಗೋಲ್ಲ. ತಕ್ಷಣ ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಹೇಳಿಲ್ಲ. ಇನ್ವೆಸ್ಟಿಗೇಷನ್ ಆಗಲಿ, ಇನ್ನೊಂದು ತಿಂಗಳು 15 ದಿವಸ ಆದ್ಮೇಲೆ ಅದರ ಸ್ವರೂಪ ಪರಿಣಾಮ ಆಮ್ಯಾಗ ಗೊತ್ತಾಗ್ತದೆ. ಪ್ರಕರಣ ಭಾಳಷ್ಟು ಜನ ಜಾರಕಿಹೊಳಿ ಕುಟುಂಬದ ಬಗ್ಗೆ ಆರೋಪ ಮಾಡ್ತಾರೆ. ಏನಂತಂದ್ರೆ ಅವ್ರ ಬೆಂಬಲ ಇದ್ರು, ಹಾಗೆ ಹೀಗೆ. ಅದಕ್ಕೆ ತಾವು ಹೆಂಗೆ ಬೆಂಬಲ ಅಂದ್ರೆ ಹೆಂಗ್ರೆ? ಅಂದ್ರೆ ಅವ್ರ ಬೆಂಬಲದಿಂದ ಅವರು ಇವರು 15 ವರ್ಷದಿಂದ ಇಲ್ಲಿದ್ದು ಪ್ರಭಾವ ಬೆಳೆಸಿದ್ರು, ಹಾಗೆ ಹಿಂಗೆ ಅಂತ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲಿದ್ರು ಅಧಿಕಾರಿರಲ್ಲ. ಬೆಳಗಾವಿಯಾಗಿದ್ರು ಅಧಿಕಾರಿ, ಮೈಸೂರಾಗಿದ್ರು ಅಧಿಕಾರಿ, ಬೆಳಗಾವಿಯಾಗಿದ್ರೆ ಅಧಿಕಾರಿ. ಅದು ಪೋಸ್ಟ್ ಸೀಮಿತವಾಗಿ ಇರುವಂಥದ್ದು. ಅದು ಎಲ್ಲೇ ಸುತ್ತಾಗ್ತಾರೆ ಇರ್ತಾರೆ ಅವ್ರೆ. ಇಲ್ಲಿದ್ರೇನ ಅಧಿಕಾರಿ, ಬೆಂಗಳೂರಾಗಿದ್ರು ಅಧಿಕಾರಿ. ಒಂದು ಸಲ ಸರ್ಕಾರಿ ನೌಕರಿ ಹತ್ತಿ ಬಿಟ್ಟರೆ ಅದಕ್ಕೆ ಯಾರು ಸಪೋರ್ಟ್ ಅವಶ್ಯಕತೆ ಇಲ್ಲ. ಅವನು ನೌಕರಾಗೆ ನಿವೃತ್ತಿ ಆಗ್ತಾರೆ. ನೋಡೋಲ್ಲ, ಬಂದಾಗ ಬರಲಿ. ಇನ್ನೂ ಏನು ಈಗ ತಕ್ಷಣ ಅವರು ನಮ್ಮ ವಿರೋಧ ಮಾಡ್ತಾರೆ ಅಂತ ಹೇಳೋಕ್ಕಾಗೋಲ್ಲ. ಅಟ್ಲೀಸ್ಟು ಅವ್ರು ಏನು ಕರೀತಾರೆ, ಏನು ಕೇಳ್ತಾರೆ, ಆವಾಗ ಅದ್ರ ಬಗ್ಗೆ ಸ್ವರೂಪ ಗೊತ್ತಾಯ್ತು. ಈಗ ತಕ್ಷಣ ಹೇಳೋಕ್ಕಾಗೋಲ್ಲ. ಅವರು ನಮ್ಮ ವಿರೋಧ ಮಾಡ್ತೀರಂತ ತಕ್ಷಣ ಹೇಳೋಕ್ಕಾಗೋಲ್ಲ. ಈಗ ಮಾಜಿ ಅಬಕಾರಿ ಸಚಿವ ತಿಮ್ಮಾಪುರ ಹೇಳ್ತಾರೆ, ಉಪ್ಪು ತಿನ್ನೋದು ದಾಳಿ ಸಂಬಂಧಪಟ್ಟಂತೆ ಅವ್ರ ಹೇಳಿಕೆ ಈ ರೀತಿ. ಇನ್ನೊಬ್ಬರು ಖರ್ಗೆ ಅವರು ಹೇಳ್ತಾರೆ, ನನ್ನ ಮೇಲೆ ಮುಂದಿನ ದಿನಗಳಲ್ಲಿ ದಾಳಿ ಆಗ್ಬೋದು ಅಂತೇಳಿ ಗೃಹ ಸಚಿವರು. ಇದ್ದಿದ್ರಲ್ಲ, ಈಗ ಚುನಾವಣೆ ಬತ್ತಲ್ಲ, 28 ಬತ್ತಂದ ಬೇಕು. ಇದೆಲ್ಲ ಹೊರಗೆ ಬರ್ದವು ಇವೆಲ್ಲ. ತಿಮ್ಮಾಪುರ ಹೇಳಿಕೆ ಅಲ್ಲ, ಅವ್ರು ಹೇಳ್ತೀನಿ ನಿಜ ಐತಿ. ಯಾರು ಭ್ರಷ್ಟಾಚಾರ ಮಾಡಿದ್ರು, ಯಾರು ಹತ್ರ ಇನ್ವಾಲ್ವ್ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳುವಂಥ ಇರ್ತಾರೆ. ಅದು ಅವ್ರು ಯಾರನ್ನ ಟಾರ್ಗೆಟ್ ಮಾಡಿ ಅಲ್ಲ, ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅದು ಕರೆಕ್ಟ್ ಇದೆ, ಅದರಲ್ಲಿ ತಪ್ಪೇನಿದೆ. ಸಿದ್ದರಾಮಯ್ಯ ಜೊತೆಗೆ ತಮ್ಮ ಸಂಬಂಧದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಇಟ್ಟಿದ್ದಾರೆ. ಹಾಂ, ಏನಾದರೂ ಭೇಟಿಯಾಗಿ ಹೆಂಗಿದೆ ಸರ್ ಸಂಬಂಧ ಈಗ? ಹೆಂಗೆ ಅಳಿದು ಹೆಂಗ್ರೆ ಅದು ಮಾಪ್ ಹೆಂಗೆ ಅಳಿದು? ಯಾವ ಮಾಪನಾಗ ಹಾಕ್ತಾರೆ ಅದನ್ನು? ಅಂದ್ರೆ ಇಂಟರ್ಪ್ರಿಟೇಷನ್ ಏನಾಗ್ತಾ ಇದೆ ಅಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್ ಕ್ರಿಯೇಟ್ ಆಗ್ಯಾವ ಅಂತ ಇಂಟರ್ಪ್ರಿಟೇಷನ್ ಆಗ್ತಾ ಇದೆ. ಏನೇನು ಮತಭೇದ ಆಗ್ತಾ ಇದೆ ನಿಮ್ಮಲ್ಲಿ ಮತ್ತು ಸಿದ್ದರಾಮಯ್ಯ. ಮತಭೇದ ಆಗುವಂಥ ಸಂದರ್ಭ ಏನು ಬಂದಿಲ್ಲ. ಬಂದಿಲ್ಲ. ಮತಭೇದ ಆಗುವಂಥ ಸಂದರ್ಭ ಯಾವ ಬಂದೇ ಇಲ್ಲ. ಸರ್, ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರು ಆಗ್ತಿದ್ರು, ಮಂತ್ರಿನೂ ಆಗ್ತಿದ್ರು. ತಪ್ಪಿಸಿದವರೇ ಸಿದ್ದರಾಮಯ್ಯನವರು. ನಿಲ್ಲಿಲ್ಲ. ನೋಡಿ, ನಾ 2 ಸಲ ಹೇಳಿದ್ದೀನಿ, ಒಂದು ಹುದ್ದೆಗೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ದೀವಿ. ಒಂದು ವ್ಯಕ್ತಿಗೆ ಒಂದೇ ಹುದ್ದೆ. ಇದರಲ್ಲಿ ಹೋಗಿತ್ತು, ನಮ್ಗೆ ಆಪ್ಷನ್ ಇತ್ತಲ್ಲ. ಫಸ್ಟ್ ಅಧ್ಯಕ್ಷ ನಮಗಿತ್ತು,